ಹೋಗುವಂಥ ಪ್ರಯತ್ನ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಬ್ರಿಂಗಿಂಗ್ ಮೋರ್ ಪ್ರೊಫೆಷನಲಿಸಮ್ ಇನ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ. ಮೋರ್ ಪ್ರೊಫೆಷನಲಿಸಮ್ ಅನ್ನೋದಿದೆಯಲ್ಲ, ದಿಸ್ ಹ್ಯಾಸ್ ಗಾಟ್ ವೈಡರ್ ಆ್ಯಂಡ್ ಬ್ರಾಡರ್ ಮೀನಿಂಗ್. ಸೊ ಈ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು, ವಾಸ್ತವಿಕ ಅಂಶಗಳನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನೀವು ನೋಡ್ತಾ ಇದ್ದೀರಾ, 75 ವರ್ಷಗಳಿಂದ ಏನು ದೇಶದಲ್ಲಿ ನಡೀತಾ ಇದೆ ಇವತ್ತು ಅರಾಜಕತೆ ಅಂತಕ್ಕಂಥದ್ದು. ಇವತ್ತು ರಾಜ್ಯದಲ್ಲೇ ತೆಗೆದುಕೊಳ್ಳಿ, BJP ಮತ್ತು ಕಾಂಗ್ರೆಸ್ ಇವರಿಬ್ಬರೂ ಕೂಡ ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳನ್ನು ಮಾಡ್ತಾರೆ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಆದರೆ ಜನಗಳ ಸಮಸ್ಯೆಗಳನ್ನು ಕೇಳುವವರು ಯಾರು? ಈ ಒಂದು ಪ್ರಶ್ನೆ ಇವತ್ತು ಉದ್ಭವವಾಗಿದೆ. ಹಾಗಾಗಿ ವಾಸ್ತವಿಕವಾಗಿ ಇಟ್ಕೊಂಡು ನಾವು ಏನು ಸಂಪೂರ್ಣ ಆಡಳಿತ ಅಂತ ಹೇಳ್ತೀವಿ, ಸಂಪೂರ್ಣ ಆಡಳಿತ ಅಂತಂದರೆ ಪ್ರತಿಯೊಂದನ್ನು ಕೂಡ ಸರ್ಕಾರದ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು. ಪ್ರತಿಯೊಂದನ್ನು ಕೂಡ ವ್ಯಕ್ತಿಯಿಂದ ಹಿಡಿದು, ಒಂದು ಸಂಸ್ಥೆಯಿಂದ ಹಿಡಿದು, ಮತ್ತು ಇವತ್ತು ಏನು ವ್ಯವಸ್ಥೆ ಇದೆ ಅಲ್ಲಿಯವರೆಗೆ ನಾವು ಪ್ರತಿಯೊಂದನ್ನು ಕೂಡ ಸರ್ಕಾರದ ದೃಷ್ಟಿಯಲ್ಲಿ ನೋಡಬೇಕು. ಸರ್ಕಾರಕ್ಕೆ ಯಾರೂ ಕೂಡ ಹೊರೆಯಾಗಿರಬಾರ್ದು. ಮೊಟ್ಟ ಮೊದಲನೆಯದಾಗಿ ಸರ್ಕಾರಕ್ಕೆ ಯಾರೂ ಕೂಡ ಹೊರೆಯಾಗಿರಬಾರ್ದು. ಇದು ಮೊಟ್ಟ ಮೊದಲು ಆಗಿರಬೇಕಾದ ಕೆಲಸ. ಎರಡನೆಯದಾಗಿ ಸರ್ಕಾರಕ್ಕೆ ನೀನು ಏನು ತೆಗೆದುಕೊಳ್ತಾ ಇದ್ದೀಯಾ, ಸರ್ಕಾರಕ್ಕೆ ನೀನು ಏನು ಕೊಟ್ಟಿದ್ದೀಯಾ ಅನ್ನೋದು ಬಹಳ ಮುಖ್ಯ. 40,000 ರೂಪಾಯಿ ಸಂಬಳ ತೊಗೊಂಡು 10,000 ರೂಪಾಯಿ ಸರ್ಕಾರಕ್ಕೆ ಕೊಟ್ಟರೆ ಆಗೋದಿಲ್ಲ. 40,000 ಸಂಬಳಕ್ಕೆ 40,000 ರೂಪಾಯಿಯಷ್ಟು ಕನಿಷ್ಠವಾದರೂ ಕೊಡಬೇಕು. ಈ ಒಂದು ಯಾರೂ ಕೂಡ ಸರ್ಕಾರಕ್ಕೆ ಹೊರೆಯಾಗಿರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ